ನಮಸ್ಕಾರ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಕೂಡ. ವೀಕ್ಷಕರೇ, ದೇಶಾದ್ಯಂತ ಚರ್ಚೆ ಆಗ್ತಾ ಬರ್ತಾ ಇದೆ ನಮ್ಮ ತಿರುಪತಿ ತಿಮ್ಮಪ್ಪನ ಲಾಡು ವಿಷಯ. ಯಾಕಂದ್ರೆ ಅದರಲ್ಲಿ ಏನಿಲ್ಲ ಅಂದ್ರೂ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳ ಕೊಬ್ಬು ಬಳಸ್ತಾ ಇದ್ರು ಅಂತ ಇವಾಗ ಈ ಆಂಧ್ರ ಪ್ರದೇಶದ ಈಗಿನ CM ಚಂದ್ರಬಾಬು ನಾಯ್ಡು ಅವರು ಅವ್ರ ಮೇಲೆ ಮಾಜಿ CM ಜಗನ್ಮೋಹನ್ ರೆಡ್ಡಿ ಅವ್ರ ಮೇಲೆ ಆಪಾದನೆ ಮಾಡಿದ್ದಾರೆ. ಅದೇ ವಿಚಾರವಾಗಿ ಈಗ ತನಿಖೆ ಮಾಡಲಿ, ತನಿಖೆ ಮುಂದೂಡಲಿ, ಏನೇ ಇದ್ರೂ ಅದನ್ನ ನಾವು ಕಂಡುಹಿಡಿಯಲೇಬೇಕು ಅಂತ ಈಗಿನ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ಮಾಜಿ CM ಆಂಧ್ರ ಪ್ರದೇಶದ ಮಾಜಿ CM ಜಗನ್ಮೋಹನ್ ರೆಡ್ಡಿ ಇದರಲ್ಲಿ ನಂದು ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಒಂದು ಲೆಟರನ್ನು ಬರೆದಿದ್ದಾರೆ. ಅದು 8 ಪುಟದ ಲೆಟರ್. ಅದರಲ್ಲಿ ಏನೇನಿದೆ ಅಂದರೆ ವೀಕ್ಷಕರೇ, ಅವರು ಇದರಲ್ಲಿ ಮೇನ್ ಆಗಿರೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಾನು ಯಾವುದೇ ತರಹದ ತಪ್ಪು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅದೇನಾಗಬೇಕೋ ತನಿಖೆ ಆಗಲಿ, ಸುಮ್ಮನೆ ನನ್ನ ಮೇಲೆ ಆಪಾದನೆ ಹೊಡಿಸ್ತಾ ಇದ್ದಾರೆ ಅಂತ ಮಾಜಿ CM ಹೇಳಿದ್ದಾರೆ. ಅದರಲ್ಲಿ ಆ 8 ಪುಟಗಳಲ್ಲಿ ಒಂದು ಪ್ಯಾರೋ ಬರುತ್ತೆ ವೀಕ್ಷಕ. ಅದು ಏನಂದ್ರೆ, ಇದೇನಾದ್ರೂ ತನಿಖೆಗೆ ನೀವು ಮುಂದೂಡಿದ್ರೆ ನಿಮಗೂ ಸಹ ಸಮಸ್ಯೆ ಬರುತ್ತೆ, ನಿಮ್ಮ BJPಗೂ ಸಹ ಸಮಸ್ಯೆ ಬರುತ್ತೆ ಅಂತ ಬರೆದಿದ್ದಾರೆ. ಯಾಕೆ ಇವ್ರು ಮಾಡಿದ ತಪ್ಪಿಗೆ ಇವ್ರಿಗೆ ಯಾಕೆ ಸಮಸ್ಯೆ ಆಗುತ್ತೆ, ಇದನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದರಲ್ಲಿ ಏನಾಗಿದೆ ಅಂದ್ರೆ, ತಿರುಪತಿಯಲ್ಲಿ TD ಅದರಲ್ಲಿ ಮೆಂಬರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ, ಈ ಸ್ಟೇಟಲ್ಲಿ ಒಬ್ರು, ಒಂದು ಸ್ಟೇಟಲ್ಲಿ ಒಬ್ರು ಆ ಥರ ನಮ್ಮ ಇಂಡಿಯಾದಲ್ಲಿ ಇರೋಂಥ ಎಲ್ಲ ಸ್ಟೇಟ್ಗಳನ್ನು ಒಬ್ಬೊಬ್ಬರನ್ನ ಮೆಂಬರ್ ಆಗಿ ತಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ BJPಯಲ್ಲಿ ಮೇನ್ ಆಗಿ ಇರೋದು ಒಬ್ಬರೇ, ಅದು ನಮ್ಮ ಕರ್ನಾಟಕದಿಂದ. ಅದು ಯಾರು ಅಲ್ಲ, SR ವಿಶ್ವನಾಥ್ ಅವರು. SR ವಿಶ್ವನಾಥ್ ಆ TTDಲಿ ಮೆಂಬರ್ ಆಗಿ ಇದ್ರು ಸುಮಾರು ವರ್ಷಗಳಿಂದ. ಇವಾಗ ಇಷ್ಟೆಲ್ಲ ಆಗ್ತಾ ಇದೆ, ಇದೆಲ್ಲ ತನಿಖೆ ಮಾಡಬೇಕು. ಈ ಕೊಬ್ಬಿನ ಅಂಶ ದನಗಳದ್ದಾಗಲಿ ಮತ್ತೊಂದ್ರದ್ದಾಗಲಿ ಇದೆಲ್ಲ ಆಗ್ತಾ ಇದೆ ಅಂದರೆ ಯಾಕೆ ಇಷ್ಟು ವರ್ಷ ಬೇಕಾಗಿತ್ತಾ? ಈಗ ಮೆಂಬರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ನೀವೇನು ಕೆಲಸ ಮಾಡ್ತೀರಾ? ಅಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು, ಅಥವಾ ಪ್ರಸಾದಗಳಲ್ಲಿ ಏನಾದರೂ ಕೆಮಿಕಲ್ಸ್ ಉಂಟಾಗ್ಬೋದು, ಮತ್ತೊಂದಾಗ್ಬೋದು. ಅದನ್ನೆಲ್ಲ ನೀವು ತನಿಖೆ ಮಾಡಿ ಅದನ್ನು ಮೆಡಿಕಲ್ ರಿಪೋರ್ಟ್ಗೆ ಕೊಡಬೇಕಾಗಿತ್ತು. ಈಗ ಯಾಕೆ ಇಷ್ಟು ವರ್ಷ ನಿಮಗೆ ಗೊತ್ತಿರಲಿಲ್ವಾ? ಮತ್ತೊಂದು ಕಡೆ ಮಾಜಿ CM ಜಗನ್ಮೋಹನ್ ರೆಡ್ಡಿ ಮೋದಿಯವರಿಗೆ ಎದುರಿಸ್ತಾ ಇದ್ದಾರಂತೆ. ಇದೇನಾದರೂ ನೀನು ತನಿಖೆ ಮಾಡಿಸ್ಬಿಟ್ರೆ ನಿಮ್ಮವರು ಸಿಗಾಕೊಂಡ್ಬಿಡ್ತಾರೆ, ನೀನು ಸಿಗಾಕೊಂತ್ಯಾ ಅಂತ ಎಲ್ಲ ಮಾತಾಡ್ತಾರೆ. ಏನೇ ಆಗಲಿ ವೀಕ್ಷಕರೇ, ನಮ್ಮ ತಿರುಪತಿ ತಿಮ್ಮಪ್ಪ ಎಂಥ ಪ್ರಸಿದ್ಧವಾದ ದೇವಾಲಯ ಅಂದರೆ ಇಡೀ ಇಂಡಿಯಾಗೆ ನಂಬರ್ 1 ಪ್ರತಿಷ್ಠಿತ ದೇವಾಲಯ. ಅದು ಸುಮಾರು ಕಂಟ್ರಿಗಳಿಂದ ಭಕ್ತಾದಿಗಳು ಜನಸಾಗರ ರೂಪದಲ್ಲಿ ಬರ್ತಾ ಇರ್ತಾರೆ. ದಿನೇ ಹೆಚ್ಚಾಗ್ತಾ ಇರ್ತವೆ ಹೊತ್ತು ಕಮ್ಮಿ ಅಂತೂ ತಿಮ್ಮಪ್ಪನಿಗೆ ಆಗೋದೇ ಇಲ್ಲ. ಅದರಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು, ನಾಚಿಕೆ ಆಗ್ಬೇಕು ಇವ್ರಿಗೆ. ಏನ್ರಿ ಬಂದಿರ ನಿಮಗೆ ತಿನ್ನೋ ಪ್ರಸಾದಕ್ಕೂ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೇನು ಮನುಷ್ಯತ್ವ ಇಲ್ವಾ ನಿಮಗೆ? ಈಗ ಹೋದ ಸಲಿ ಏನಾಗಿತ್ತು ಅಂದರೆ, ನಮ್ಮ ಕರ್ನಾಟಕದಿಂದ ಏನು ನಂದಿನಿ KMF ಇತ್ತಲ್ಲ, ಅದರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಅದನ್ನು ಕ್ಯಾನ್ಸಲ್ ಮಾಡಿಸಿ ಇವಾಗ ಆಂಧ್ರದಿಂದನೇ ಹೋಗ್ತಾ ಇದೆ ಅಂತೆ. ಯಾವಾಗ ಮಾಜಿ CM ಜಗನ್ಮೋಹನ್ ರೆಡ್ಡಿ ಅವರು ಇದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಆಂಧ್ರದಿಂದನೇ ತರಿಸ್ಕೊತಾ ಇದ್ರಂತೆ ತುಪ್ಪನ. ಆದರೆ ಈಗಿನ CM ಆಂಧ್ರ ಪ್ರದೇಶದ ಈಗಿನ CM ಚಂದ್ರಬಾಬು ನಾಯ್ಡು ಅವರು, ಇಲ್ಲ, ನಮಗೆ ನಿಮ್ಮ ಕರ್ನಾಟಕದ ತುಪ್ಪನೇ ಬೇಕು, ನಿಮ್ಮ KMF ಇಂದ ನಂದಿನಿ ತುಪ್ಪನೇ ನಮಗೆ ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಸಹ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ಈಗೆಲ್ಲ ನೋಡ್ಬೋದು, ಇಷ್ಟೆಲ್ಲ ಏನಾಗಿದೆ. ಇದನ್ನ ಮೇಲ್ನೋಟಕ್ಕೆ ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಗಾಡಿ ಏನು ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಆಂಧ್ರಾಗೆ ಏನು ತಿರುಪತಿಗೆ ಏನು ತಲುಪುತ್ತೋ ಪ್ರತಿ ಗಾಡಿಗೂ GPS ಅನ್ನು ಫಿಟ್ ಮಾಡಿದ್ದಾರೆ. ಆ್ಯಂಡ್ ಮತ್ತೊಂದು ಏನು ಅಂದರೆ, ಡಿಜಿಟಲ್ ಲಾಕರ್ಸ್, ಎಲ್ಲ ಗಾಡಿಗಳಿಗೂ ಡಿಜಿಟಲ್ ಲಾಕರ್ಸ್ನ ಫಿಟ್ ಮಾಡಿದ್ದಾರೆ.
ಯಾಕೆಂದ್ರೆ ಈಗ ಏನಾದರೂ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೀನು ಗಾಡಿ ಓಡಿಸ್ಬೇಕಾರೆ ಅಲ್ಲೆಲ್ಲ ನಿಲ್ಸ್ಕೊಂಡಿರ್ತೀಯ, ಅದ್ಯಾರು ಓಪನ್ ಮಾಡಿ ತಿರ್ಗಾ ಅಲ್ಲಿ ಯಾರನ್ನು ಮಿಕ್ಸ್ ಏನಾದರೂ ಮಾಡಿಬಿಟ್ರೆ ಅಂತ ಇವಾಗ ಭಯ ಶುರುವಾಗಿದೆ. ಅದಕ್ಕಾಗಿ ಈ ಥರ ಕ್ರಮಗಳನ್ನು ತಗೊತಾ ಇದ್ದಾರೆ. ದಟ್ ಈಸ್ ಗುಡ್, ತಗೊಳ್ಳೇಬೇಕು. ಇಷ್ಟೆಲ್ಲ ಆದಮೇಲೆ, ಈ ಥರ ಸಮಸ್ಯೆಗಳೆಲ್ಲ ಬಂದಮೇಲೆ ಈ ಥರ ಕ್ರಮಗಳನ್ನ ತಗೊಳ್ಳೋದು ತುಂಬಾ ಉತ್ತಮ. ನೋಡೋಣ ವೀಕ್ಷಕರೇ, ಇನ್ನು ಈ ಲಡ್ಡು ವಿಷಯ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರ, ದಯವಿಟ್ಟು ಯಾರನ್ನೂ ಬಿಡಬೇಡಿ ಅಂತ. ದೇಶಾದ್ಯಂತ ಪ್ರಸಿದ್ಧಿ ಆಗಿತ್ತ ನಮ್ಮ ತಿಮ್ಮಪ್ಪನ ಪ್ರಸಾದಕ್ಕೆ ಇವರು ಈ ಥರ ಮಾಡಿದ್ದಾರೆ ಅಂದರೆ ಲಡ್ಡುಗೆ ಪಾರ್ಸಲ್ ಎಲ್ಲ ಹೋಗುತ್ತೆ ರೀ. ಆ ಲಡ್ಡು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಪಾರ್ಸಲ್ ಸಹ ಹೋಗ್ತಾ ಇತ್ತು. ಈಗ ಯಾರು ಪಾರ್ಸಲ್ ತಗೊತಾರೆ, ಯಾರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ? ನೋಡೋಣ ವೀಕ್ಷಕರ, ಇನ್ನು ಈ ವಿಷಯ ಎಷ್ಟು ಬೇಗ ಇವರು ಫಿನಿಶ್ ಮಾಡ್ಕೊತಾರೋ ಅಥವಾ ಇನ್ನೂ ಎಷ್ಟು ಹಂತಕ್ಕೆ ಇದು ತಲುಪುತ್ತೋ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.